ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಕ್ಯೂಟ್ ಕಪಲ್ಸ್. ಅವ್ರನ್ನ ನೋಡಿ ನಾವು ಹೀಗೆ ಇರಬೇಕು ಅಂತ ಅದೆಷ್ಟು ಜೋಡಿಗಳು ಅಂದ್ಕೊಂಡಿದ್ರು ಅಂತ ಕಾಣುತ್ತೆ. ಸಿಕ್ಕಾಪಟ್ಟೆ ಈಗ ಟ್ರೆಂಡಿಂಗ್ ನಲ್ಲಿದ್ದಾರೆ. ಅವ್ರು ಏನ್ ಮಾಡಿದ್ರು ಕೂಡ ಅದು ಟ್ರೆಂಡ್ ಆಗ್ತಾನೆ ಇದೆ. ಅದು ಮದುವೆಯ ಕಾಸ್ಟ್ಯೂಮ್ ಇಂದ ಹಿಡಿದು, ಜ್ಯುವೆಲರಿ ಇಂದ ಹಿಡಿದು, ಸ್ಯಾರಿ ಇಂದ ಹಿಡಿದು, ಜೊತೆಗೆ ರಶ್ಮಿಕಾ ಹಾಕುವಂತಹ ಔಟ್ಫಿಟ್ ಗಳೆಲ್ಲ ಅವರ ಅಭಿಮಾನಿಗಳು ಲೈಕ್ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ರಶ್ಮಿಕಾ ಆಗಲೋ ಹೇಳಿದಂತಹ ಒಂದು ಮಾತು ಈಗ ಸಿಕ್ಕಾಪಟ್ಟೆ ವೈರಲ್ ಮಾಡ್ತಾ ಇದೆ. ಹಾಗೆ ವೈರಲ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ರಶ್ಮಿಕಾ ಅವರು ಹೇಳ್ಕೊಂಡಿರ್ತಾರೆ ಒಂದು ಸಂದರ್ಶನದಲ್ಲೋ ಒಂದು ಪ್ರೋಗ್ರಾಮ್ ನಲ್ಲೋ, ನನ್ನ ಮನದ ಮಾತನ್ನ ಅರ್ಥ ಮಾಡ್ಕೊಂಡಿರೋದು ವಿಜಯ್ ಮಾತ್ರ ಅಂತ. ಸೊ ಇದು ಈಗ ಟ್ರೆಂಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ರಶ್ಮಿಕಾ ಮಂದಣ್ಣ ಹಾಗೆ ವಿಜಯ್ ದೇವರಕೊಂಡ ಸಾಕಷ್ಟು ವರ್ಷಗಳಿಂದಲೇ ಒಂದು ಸ್ನೇಹ ಇತ್ತು. ಆ ಸ್ನೇಹ ಪ್ರೀತಿಯಾಗಿ ಬದಲಾಗುತ್ತೆ. ಪ್ರೀತಿ ರೀಸೆಂಟ್ ಆಗಿ ಮದುವೆ ಕೂಡ ಆಗಿರ್ತಾರೆ ಇಬ್ರು ಕೂಡ. ನನ್ನನ್ನ ಅರ್ಥ ಮಾಡ್ಕೊಳ್ಳುವಂತಹ ಒಬ್ಬ ಗೆಳೆಯ ಬೇಕು ಅಂತ ರಶ್ಮಿಕಾ ಮಂದಣ್ಣಗೆ ಅನ್ಸಿರುತ್ತೆ. ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಆ ರಿಲೇಶನ್ಶಿಪ್ ಇಂದ ರಶ್ಮಿಕಾ ಅವರಿಗೆ ಯಾವ ರೀತಿ ಒಂದು ಪ್ರಾಬ್ಲಮ್ಸ್ ಆಗುತ್ತೆ, ಜೊತೆಗೆ ಅವ್ರಿಗೆ ಆ ರಿಲೇಶನ್ಶಿಪ್ ನಿಂದ ಅವ್ರಿಗೆ ಆಚೆ ಬರ್ಲಿಕ್ಕೆ ಸದ್ಯಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಸೊ ಇದನ್ನ ರಶ್ಮಿಕಾ ಮಂದಣ್ಣ ಅವರು ಹೇಳ್ಕೊಂಡಿರ್ತಾರೆ. ಅಂತಹ ಸಂದರ್ಭದಲ್ಲಿ ರಶ್ಮಿಕಾ ಅವ್ರಿಗೆ ಧೈರ್ಯ ತುಂಬಿ, ನಾನ್ ನಿಮ್ ಜೊತೆಗೆ ಇರ್ತೀನಿ, ಈ ತರ ಅಲ್ಲ ಜೀವನ, ಬೇರೆ ಏನೋ ಇದೆ, ನೀನ್ ಸಾಧಿಸ್ತೀಯ, ನಿನಗ್ ಛಲ ಇದೆ, ಮಾನಸಿಕ ನೆಮ್ಮದಿ ಬಹಳ ಮುಖ್ಯವಾಗುತ್ತೆ ಒಬ್ರಿಗೆ ಅಂತಹ ಆ ರೀತಿಯಾದಂತಹ ಮಾತುಗಳನ್ನ ಹೇಳಿ ಆ ಒಂದು ರಿಲೇಶನ್ಶಿಪ್ ನ ಗುಂಗಿನಿಂದ ಆಚೆ ತರಿಸಿದ್ದು ವಿಜಯ್ ದೇವರಕೊಂಡ ಅವರು ಅಂತೆ. ಸದ್ಯಕ್ಕೆ ಅವ್ರು ಹೇಳಿರುವಂತಹ ಈ ಮಾತು ಈಗ ವೈರಲ್ ಆಗ್ತಾ ಇದೆ. ಗರ್ಲ್ ಫ್ರೆಂಡ್ ಸಿನಿಮಾದ ಒಂದು ಪ್ರೋಗ್ರಾಮ್ ನಲ್ಲೂ ಕೂಡ ರಶ್ಮಿಕಾ ಮಂದಣ್ಣ ಅವರು ವಿಜಯ್ ದೇವರಕೊಂಡ ಅವರ ಬಗ್ಗೆ ಮಾತಾಡಿದ್ರು. ಜೊತೆಗೆ ಅಲ್ಲೇ ಕಾರ್ಯಕ್ರಮದಲ್ಲೂ ಕೂಡ ಅವ್ರ ಕೈಗೆ ಒಂದು ಮುತ್ತನ್ನು ಕೂಡ ಕೊಟ್ಟಿರ್ತಾರೆ. ಈಗ ಇದೆಲ್ಲ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಾ ಇದೆ.